ಇದೇನಪ್ಪ ಇದು ಎಲ್ಲಿ ಕಳಿಸಿದ್ದಾರೆ? ನಾನೇಂದ್ರ ರಾಂಗ್ ಅಡ್ರೆಸ್ಸಿಗೆ ಬಂದ್ಬಿಟ್ನಾ? ಹೆಂಗೆ ಏನು ಕತೆ? ಈ ಗ್ಯಾರೇಜಲ್ಲಿ ಇಷ್ಟಕ್ಕಂಗೆ ಗಾಡಿಗಳು ನಿಂತಿದ್ದಾವೆ. ಇಲ್ಲೇ ಅಂತಪ್ಪ ಶೂಟಿಂಗ್ ಮಾಡೋದು? ಅದು ಆಲ್ಬಮ್ ಸಾಂಗ್ ಶೂಟು. ಇದೇನು ಹಳೆ ಪಾತ್ರೆ ಹಳೆ ಕಬ್ಬಣ ಆ ಥರದ ಶೂಟಿಂಗ್ ಮಾಡ್ತಾವ್ರೆ? ಹೆಂಗೆ ಏನು ಕತೆ? ಒಳ್ಳೆ ಕತೆ ಆಯ್ತಲ್ಲಪ್ಪ ಇದು. ಏನ್ ಮಮ್ಮ ಚೆನ್ನಾಗಿದ್ಯಾ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಇದು ಎಲ್ಲಿಗೆ ಬಂದ್ರಪ್ಪ ನಾವು? ತಡಿಯಪ್ಪ ಒಂದು ಫೋನ್ ಮಾಡೋಣ, ಕರೆಕ್ಟಾಗಿ ಬಂದಿವೆ ಇಲ್ಲಂತ. ಹಲೋ ಸರ್, ನಾನೆಲ್ಲ ಈ ಫುಲ್ ಈ ಟೆಂಪೋ ಟ್ಯಾಕ್ಸಿಗಳೆಲ್ಲ ಇರ್ತೇವಲ್ಲ, ಟಿಟಿಗಳು, ಆ ಜಾಗಕ್ಕೆ ಬಂದೀನಿ ಸರ್. ಕರೆಕ್ಟಾಗಿ ಬಂದಿದ್ದೀನ? ಕರೆಕ್ಟಾಗಿ ಬಂದಿರಾ? ಬನ್ನಿ ಮುಂದೆ ಅಲ್ಲಿ ಹುಡುಕಿ. ಇಲ್ಲಿ ಏನು ಅಲ್ಲಿ ಈ ಗುಜ್ರಿ ಹಳೆ ಪಾತ್ರೆ ತರ ಜಾಗ ಇದ್ರಲ್ಲಿ ಇಲ್ಲಿ ಏನ್ ಮಾಡ್ತಿದ್ದೀರಿ ನೀವು? ಇಲ್ಲೇನ್ ಮಾಡಕ್ ಸಾಧ್ಯ? ಬನ್ರಿ, ನೀವು ಬನ್ನಿ ಫಸ್ಟ್. ಆತ್ಮೀಯ ಕನ್ನಡಿಗರೇ, ದಯವಿಟ್ಟು ಬನ್ನಿ. ಅಲ್ಲ ಸರ್, ಬರ್ತೀನಿ. ನಾ ಬಂದಿರೋದು ಕರೆಕ್ಟ್ ಆಗಿಲ್ಲ, ಇಲ್ಲ ಗೊತ್ತಾಗ್ತಿಲ್ಲ ನಂಗೆ. ಯಾಕಂದ್ರೆ ಇವರು ಕೇಳ್ತಾ ಇದಾರೆ. ಹೇಳಿ. ಓ ಸರ್, ಇದೆಲ್ಲ ಊಟ ಮಾಡ್ತಿರಲ್ಲ, ಅಲ್ಲಿದ್ದೀನಿ. ಬನ್ನಿ ಮುಂದೆ ಬನ್ನಿ. ನಾನು ಅಲ್ಲೇ ಇದ್ದೀನಿ, ಮುಂದೆ ಬನ್ನಿ. ಬಂದ್ರಾ? ಬನ್ರಿ ಸರ್, ಏನ್ ಸರ್ ಇದು? ಏನ್ ಮಾಡ್ತಿದ್ದೀರಿ ಮೇಡಮ್ ಇಲ್ಲಿ? ಅಲ್ಲ, ಊಟ ಮಾಡಕ್ ಬೇರೆ ಜಾಗ ಸಿಗ್ಲಿಲ್ಲ ಅವರಿಗೆ? ಅಯ್ಯೋ ಸರ್, ಏನ್ ನಡೀತಿದೆ ಇಲ್ಲಿ? ಇಲ್ಲ, ಏನೋ ಒಂದು ಉಚಿತನ ಮಾಡ್ತಾ ಇದ್ದೀವಿ, ಗೈಸ್ ಅಂತ. ಮ್ಯಾಡ್ ಗೈಸ್, ಯಾವಾಗ್ಲೂ ಈ ತರದ್ದು ವಿಶೇಷ ಪ್ರಯತ್ನ ಮಾಡ್ತಿರ್ತೀರಾ? ಹೌದು, ನಮ್ಮ ತುಂಬಾ ಕನ್ನಡದ ಆಸ್ತಿ ನಮ್ಮ ನಾಗಾರ್ಜುನ ಶರ್ಮಾ ಅವರು, ಮಾಯಾವಿ ಬರಹಗಾರ ಅವ್ರು ತಾನೆ? ಅವರ ಸಾಹಿತ್ಯದಲ್ಲಿ ಒಂದು ಏನು ಕೊಲಾಬ್ರೇಷನ್ ಅಂತೀವಿ, ನಂದು ಅವ್ರದ್ದು ಕೊಲಾಬ್ರೇಷನ್ ಅಲ್ಲಿ. ಆಮೇಲೆ ನಮ್ಮ ಕೆಲವು ವಿಶೇಷವಾದ ನಟರಿದ್ದಾರೆ ಇದರಲ್ಲಿ. ಅಂದ್ರೆ ಇದು ಬರೀ ಹಾಡಲ್ಲ, ಇದು ಮ್ಯಾಡ್ ಗೈಸ್. ಒಂದು ಹಾಡಲ್ಲ ಇದು, ಒಂದು ಹಾಡಿನ ಜೊತೆಗೆ ಒಂದು ಅದ್ಭುತವಾದ ಕತೆ ಇರುತ್ತೆ. ಅದನ್ನ ತುಂಬಾ ವಿಶೇಷವಾದ ನಟ ಕರಣ್ ಆರ್ಯನ್, ಸೂಪರ್, ಅದೇ ಗಟ್ಮಸ್ತಾಗಿದಾರಲ್ಲ. ಹೌದೌದು, ಅವರು ಕ್ರಿಕೆಟ್ ಆಡ್ತಾರಲ್ಲ. ಅವರು ಒಳ್ಳೆ ನಟರು. ಅವರು ಒಂದ್ ಸ್ವಲ್ಪ ಅವ್ರನ್ನ ನಾವು ಚೆನ್ನಾಗಿ ಅವರ ನಟನೆಯನ್ನ ಈ ಹಾಡಿನ ಮೂಲಕ ಒಂದು ಶೋಕೇಶ್ ಮಾಡ್ಬೇಕು ಅಂತ. ಶೋಕೇಸ್ ಅಲ್ಲ, ಅವರಲ್ಲಿ ಇದೆ, ಅವ್ರ ಟ್ಯಾಲೆಂಟ್ ಇದೆ. ಸೊ ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ಹಾಗಾದ್ರೆ ಆಮೇಲೆ ಕೃತಿಕ್ ಅಂತ ಇನ್ನೊಬ್ರು, ಆಮೇಲೆ ನಮ್ಮ ಬಿಗ್ ಬಾಸ್ ಇದ್ದಾರೆ, ನಮ್ಮ ಹೋಮ್ ಮಿನಿಸ್ಟರ್. ಅವ್ರಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್ ನೀವು? ಆಮೇಲೆ ಇದೆಲ್ಲದಕ್ಕೂ ಮೂಲ ಕಾರಣ ಮಸಣಿ ಅಂತ ಡೈರೆಕ್ಟರ್, ಈ ಹಾಡಿನ ಡೈರೆಕ್ಟರ್ ಮಸಣಿ ಹಾಗೂ ನಮ್ಮ ಹೋಮ್ ಮಿನಿಸ್ಟರ್. ಮಸಣಿ ಅವರು DOP. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಈ ತರ ಒಂದೇನೋ ಒಂದು ಕನ್ನಡಕ್ಕೆ ಒಂದು ವಿಶೇಷವಾದ ಅನ್ಕೊಂಡು ಮಾಡ್ತಾ ಇದೀವಿ. ಈ ತರ ಸೂಪರ್, ವಿಶೇಷವಾಗಿ ಇದೆ ಬಿಡಿ, ತುಂಬಾ ವಿಶೇಷವಾಗಿದೆ, ತುಂಬಾ ರಾ ಆಗಿದೆ. ಮ್ಯಾಡ್ ಗಾಯ್ಸ್ ನ ಮೇಕಿಂಗ್ ನ ನೀವು ನೋಡ್ತಾ ಇದ್ದೀರಿ. ಇದೇನು ಗುರು ಇದು? ಶೂಟಿಂಗ್ ಅಂತ ಹೇಳಿ ರಿಯಲ್ ಶೂಟಿಂಗ್ ಮಾಡ್ತಾವ್ರೆ. ಯಾರು ಶೂಟ್ ಮಾಡ್ತಾರೋ ಏನು ಎತ್ತ, ಇದು ಮೆಲೋಡಿ ಹೆಂಗಾಗುತ್ತೆ, ಇದು ಹೆಂಗೆ ಆಕ್ಷನ್ ಆಗುತ್ತೆ, ಏನೋ ಒಂದು ಡಿಫ್ರೆಂಟಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸರ್ ಇದೇನು ಸರ್ ಇದು? ಪೆನ್ ಹಿಡಿಯೋ ಕೈಯಲ್ಲಿ ಗನ್ ಹಿಡ್ಕೊಂಡ್ಬಿಟ್ಟಿರಲ್ಲ ಸರ್, ಹೆದರಿಕೆ ಆಗತ್ತೆ ಸರ್ ಇದು. ಸರ್ ಲೈಫಲ್ಲೇ ನೋಡಿಲ್ಲ ಇವೆಲ್ಲ. ಎಸ್, ನಮ್ಮ ಜೊತೆಗೆ ನಾಗಾರ್ಜುನ ಶರ್ಮಾ ಮಾಯಾವಿ ಬರಹಗಾರ ಇದ್ದಾರೆ. ಇವರ ಹೆಸರಿಗಿಂತ ಇವರ ಬರೆಯುವ ಹಾಡುಗಳ
ಉಸಿರು ಜಾಸ್ತಿ. ಹಂಗಾಗಿ ಇವರು ಎಲ್ಲೂ ಕಾಣಿಸ್ಕೊಳಲ್ಲ, ಅಪ್ಪಿ ತಪ್ಪಿ ನಮ್ಗೆ ಸಿಕ್ಬಿಟ್ಟಿದ್ದಾರೆ. ಅದು ಫಸ್ಟ್ ಟೈಮ್ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ಕಾಣಿಸ್ಕೊಂತಿರೋದು. ಕರೆಕ್ಟಾ ಸರ್? ಕರೆಕ್ಟ್. ಏನ್ ನಡೀತಾ ಇದೆ ಇಲ್ಲಿ? ಇದು ಮ್ಯಾಡ್ ಗೈಸ್ ಅಂತ ನೀವು ಹೆಸರೇ, ನಾನೊಬ್ಬ ಮ್ಯಾಡ್. ಅಂದ್ರೆ ಆತರ ಅಲ್ಲ, ಇದೇನಂದ್ರೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ತರ. ಸೊ ಇವಾಗ ಒಂದು ಮ್ಯಾಡ್ನೆಸ್ ಅಂತ ನಾವೇನ್ ಕರಿತೀವಲ್ಲ, ಕೆಲವು ಸಲ ಕೆಲವೊಂದು ಸ್ವಾಗ್ ಜಾಸ್ತಿ ಆದ್ರೆ ಅದು ಮ್ಯಾಡ್ನೆಸ್ ತರ ಆಗುತ್ತೆ. ಅಚ್ಚಾ, So, ಅಚ್ಚಾ, ಆ ತರ ಅಚ್ಚಾ. ಒಂದು ಅತಿ ಆದ್ರೆ ಆತರ ಒಂದು ಸ್ವಾಗ್ ಮ್ಯಾಡ್ನೆಸ್ ಆಗಿ ಕನ್ವರ್ಟ್ ಆದ್ರೆ ಆತರ ಒಂದು ಸಾಂಗ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ ನಮ್ಮ ಒಂದು ಆಲೋಚನೆ. ಈಗ ನಿಮ್ಮಲ್ಲಿ ಕನ್ವರ್ಟ್ ಆಗಿದ್ದು ಹೆಂಗಿದ್ದು? ಇದು ನಾವು ಒಂದು ಇನ್ನೊಂದು ಯಾವ್ದೋ ಸಾಂಗ್ಗೆ ವರ್ಕ್ ಮಾಡ್ಬೇಕಾದ್ರೆ ಅದು ಹೆಚ್ಚು ಕಮ್ಮಿ ಸ್ವಾಗ್ ಆ ತರನೇ ಇತ್ತು. ನಾವು ಮಾಡ್ತಾ 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 ಅನೂಪ್ ಸರ್ಗೆ ಇನ್ನೊಂದೇನೋ ಐಡಿಯಾ ಬಂತು. ಅದರ ಒಂದು ಪೂರಕವಾಗಿರುವಂತದ್ದು ಒಂದು ಐಡಿಯಾ ಬಂತು. ಅದನ್ನ ಡೆವಲಪ್ ಮಾಡೋಣ ಅಂತ ನಾವು ಶುರು ಮಾಡಿದ್ವಿ. ಹೋಗ್ತಾ 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 ಅದು ತುಂಬಾ ದೊಡ್ಡದಾಗಕ್ಕೆ ಶುರು ಆಯ್ತು. ಆಸ್ ಎ ಟ್ಯೂನು, ಆಸ್ ಎ ಐಡಿಯಾ, ಆ ಥರ ಎಲ್ಲ. ಅದೇ ನಮ್ಮನ್ನ ಏನಂತಾರೆ, ಒಂಥರ ನಮ್ಮನ್ನ ಶಾಕ್ ಆಗಿ ಇಷ್ಟು ಚೆನ್ನಾಗಿ ಬಂತಲ್ಲ ಇದನ್ನ ನಾವೇನಾದ್ರು ಮಾಡಬೇಕು ಅಂತ ಒಂದೊಂದೇ ಕೂಡಿಸ್ಕೊಂಡು ಬಂದಾಗ ಈ ತರ ಎಕ್ಸಿಕ್ಯೂಟ್ ಸಾಂಗ್ ಇದನ್ನ ಹಿಂಗ್ ಮಾಡೋಣ ಅಂತ ಹೇಳಿ ಅದು ಇಲ್ಲಿಗೆ ಬಂದು ತಲುಪಿದೆ. ಇಲ್ಲಿಗೆ ಬಂದು ತಲುಪಿದೆ ಅನ್ನೋ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆ ಸರ್. ಇಷ್ಟು ದಿನ ನಾಗಾರ್ಜುನ ಶರ್ಮಾ ಅಂತ ಬರೀ ಲಿರಿಕ್ಸ್ ಅಲ್ಲಿ ಓದ್ತಾ ಇದ್ವಿ. ಆ ಮನುಷ್ಯ ಹೆಂಗಿದೆ ಅಂತ ಗೊತ್ತಿರಲಿಲ್ಲ ನಮ್ಗೆ. ಬರ್ತಾ 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 ಅಲ್ಲೊಂದು ಸಂದರ್ಶನ ಕೊಡ್ತಾ ತಮ್ಮ ದರ್ಶನವನ್ನು ಕೊಟ್ರು. ಅದಾಗಿದ್ದು, ಅದ್ ಬಂದಿದ್ದು, ಹೊರಗಡೆ ಬಂದ್ರು ಅಂತ ಅನ್ನೋದಿದೆಯಲ್ಲ, ನಿಮ್ಗೆ ಯಾವ ತರ ಅನ್ಕೊಂಡಿದ್ರೆ ನಾನು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕು, ಆ ತರದನ್ನ ಕಾಣಿಸ್ಕೋಬೇಕು ಸ್ಕ್ರೀನ್ ಅಲ್ಲಿ ಅಥವಾ ಹಾಡಲ್ಲಿ, ಆ ತರದ ಇದೆಯಾ? ನಾನು ಯಾವತ್ತು ಆತರ ನಾನೇ ಡಿಸೈಡ್ ಆಗ್ಲಿ ಇನ್ನೊಂದಾಗ್ಲಿ ಇದ್ ಮಾಡಿರ್ಲಿಲ್ಲ. ಬಟ್ ಆದ್ರೆ ನನಗೆ ಒಂದಿತ್ತು, ಸಪೋಸ್ ಯಾರಾದ್ರೂ ಅಲ್ಲ ಇವಾಗ ಆ ಸಾಂಗ್ಗೆ ನಾವ್ ಅನ್ಕೊಳ್ದೆ ಏನಾದ್ರು ಬಂತು ಅಂತಂದ್ರೆ ಅದನ್ನ ಯಾವತ್ತು ನಾವು ಇದ್ ಮಾಡೋದ್ ಬೇಡ, ಕಣ್ಣು ಹೊತ್ಕೊಂಡು ಕೆಲಸ ಮಾಡೋಣ ಅನ್ನೋ ತರ ನನಗಿತ್ತು. ಆ ತರ ಒಂದು ರೀತಿಯಲ್ಲಿ ನನಗ್ ಗೊತ್ತಿಲ್ದೇನೆ ಅನೂಪ್ ಸರ್ ಈ ತರ ನಿಮ್ಮನ್ನು ಸೇರ್ಸಿನೇ ಈ ಪ್ಲಾನ್ ಮಾಡಿರೋದು, ನೀವು ಕೂಡ ಶೂಟ್ ಇರ್ಲೇಬೇಕು ಅಂತ ಹೇಳಿದಾಗ ನನಗೆ, ನಾನು ಹೋಗ ಸರ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇದೀರಾ, ಪ್ಲಾನ್ ಕರೆಕ್ಟ್, ನೀವು ಏನ್ ಹೇಳ್ತಾ ಇಲ್ಲ ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಾನು ನೀವು ಸೇರಿನೇ ಇದು ಪ್ಲಾನ್ ಮಾಡ್ತಾ ಇರೋದು. ತುಂಬಾ ಏನಂತಾರೆ, ತುಂಬಾ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿದೀವಿ ಈ ಸಲ. ಸೊ ಅದ್ರಲ್ಲಿ ನೀವು ಒಂದು ಇದನ್ನ ತುಂಬಾ ಅದೃಷ್ಟ ಅನ್ಸುತ್ತಲ್ವಾ, ತಾನು ಬರೆಯುವ ಹಾಡಿಗೆ ತಾನೇ ಕಾಣಿಸ್ಕೊಂಡಿದ್ಯಲ್ಲ. ಖಂಡಿತ. ಇದು ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನಾನು ನೋಡ್ತಾ ಇವಾಗ ಇವರು ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಆಲ್ಬಮ್ ಇದ್ರಲ್ಲಿ ಇವಾಗ ಯಾವ್ದು ಬರ್ದೋರು ಮತ್ತೆ ಹೇಳ್ದೋರು ಬರೋದು ಅದು ಇದಾಗಿತ್ತು. ಸೊ ಇವಾಗ ನಾವು ಆ ತರ ಒಂದು ಪಾತ್ನ ಹಿಡಿದಿದೀವಿ. ಅದು ವಯಸ್ಸಲ್ಲೇ ಬಂದ ಈ ಬಾಡಿಗೆ ನನ್ನ ಫೇಸ್ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ ಥರದೊಂದು ತಂತ್ರಜ್ಞಾನ ಇರಬೇಕಾಗಿತ್ತು, ಬಹಳ ಚೆನ್ನಾಗಿರ್ತಿತ್ತು. ಇದೆ, ಬಟ್ ಅದ್ರ ರಿಯಲ್ ಆಗಿ ಮಾಡಕ್ಕಾಗಲ್ವೇ ಸರ್? ಏನ್ ಸರ್ ಇದು? ಹೋಗ್ಲಿ ಊಟ ಮಾಡಿದ್ರಾ? ಇಲ್ಲ ಸರ್. ಯಾಕೆ ಇವತ್ತು ಅಂದ್ರೆ ಈ ಒಂದು ಸಾಂಗ್ ಗುರುವಾರ ಅಂತ ಉಪವಾಸ? ಅಲ್ಲ ಆತರ ಏನಿಲ್ಲ ಸರ್. ಈ ಸಾಂಗಿಗೋಸ್ಕರ 6 ಪ್ಯಾಕ್ ಮಾಡಿದ್ದೆ ನಾನು. ಅದಕ್ಕೆ ವಾಟರ್ ಔಟ್ ಅಲ್ಲಿ ಇದೀನಿ. ಹಂಗಾಗಿ ಏನು ವಾಟರ್ ಔಟ್ ಅಂದ್ರೆ? ವಾಟರ್ ಔಟ್ ಅಂತ ಹೇಳಿದ್ರೆ ಇವತ್ತು ನಾವು ಸ್ಪೂನ್ ಅಲ್ಲಿ ನೀರು ಕುಡಿಯುವಂತ ದಿನ. ಅಂದ್ರೆ ಒಂದು 50 ml 100 ml ಅಷ್ಟೇ. ಎಂಟೈರ್ ಈ ಒಂದು ಮ್ಯಾಕ್ಸಿಮಮ್ 6 days ಇಂದನು ಈ ವಾಟರ್ ಔಟ್ ಅಲ್ಲಿ ಇರೋದ್ರಿಂದ ಈ ಒಂದು ಸಾಂಗಿಗೋಸ್ಕರ ಮತ್ತೆ ಒಂದು ಸಿನಿಮಾಗೋಸ್ಕರ, ನನ್ನ ಸಿನಿಮಾಗೋಸ್ಕರ ಎರಡೂ ಆಗುತ್ತೆ ಅಂತೇಳಿ 6 ಪ್ಯಾಕ್ ಮಾಡ್ತಾ ಇದ್ದೆ. ಹಾಗಾಗಿ ಈ ಸಾಂಗಿಗೋಸ್ಕರ ಮಾಡ್ತಾ ಇದ್ದೀನಿ ಸರ್. ಆತ್ಮೀಯ ಕನ್ನಡಿಗರೇ, ಒಬ್ಬ ಕಲಾವಿದನ ಕಷ್ಟ ಮತ್ತು ಒಬ್ಬ ಕಟ್ಮಸ್ತ್ ಆಕ್ಟರ್ ಆಗಿ ಕಾಣಿಸ್ಕೊಳಕ್ಕೆ ಎಷ್ಟೆಲ್ಲ ತ್ಯಾಗ ಮಾಡಬೇಕು. ಲೋಟದಲ್ಲಿ, ಚೆಂಬಲ್ಲಿ, ಬಾಟ್ಲಿಯಲ್ಲಿ ಇನ್ನೆಲ್ಲೋ ನೀರು ಕುಡಿತೀವಿ ನಾವು. ಸ್ಪೂನಲ್ಲಿ ನೀರು ಕುಡಿದಂದ್ರೆ ಕರಣ್ ಆರ್ಯ ತುಂಬಾ ಡೆಡಿಕೇಶನ್ ಇರೋ ಕಲಾವಿದ. ಇವತ್ತಿನ ಆಲ್ಬಮ್ ಅಲ್ಲಿ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಫೈರ್ ಸೀನ್ ನಾನು ತುಂಬಾ ಕಣ್ಣ ಹತ್ರದಿಂದ ನೋಡಿದೆ. ಎಷ್ಟು ಕಷ್ಟ ಇರುತ್ತೆ ಒಂದು ಸೀನಲ್ಲಿ ಆಕ್ಟಿಂಗ್ ಮಾಡೋದು. ಅಂಥದ್ರಲ್ಲೂ ಇಂಥ ಜಾಗದಲ್ಲಿ, ರಾ ಲೊಕೇಶನ್ ಇರೋ ಜಾಗದಲ್ಲಿ ತುಂಬಾ ರಾರಾಗಿ ಹಾಡನ್ನ ಮೂಡ್ ಬರ್ತಾ ಇದೆ. ಹೇಗನ್ಸಿದೆ ಸರ್? ಸರ್ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸೌತ್ ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್ ಈ ತರದೊಂದು ಸಾಂಗ್ ನ ಟ್ರೈ ಮಾಡ್ಬೇಕು ಅಂತ ಇತ್ತು. ಅಂದ್ರೆ ಗ್ಯಾಂಗ್ಸ್ಟರ್ ಆಗಿ ಒಂದು ಸಾಂಗ್ ನ ಟ್ರೈ ಮಾಡ್ಬೇಕು ಅಂತ ಇತ್ತು. ಈ ಸಾಂಗ್ ನ ಮಾಡೋದಕ್ಕೆ ಒಂದು ಅನೂಪ್ ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಸರಿ ಬನ್ನಿ ಮಾಡೋಣ ಅಂತೇಳಿ ಕೊಲಾಬ್ರೇಟ್ ಆಗಿ ಅನೂಪ್ ಸರ್ ನಾನು ಓಕೆ ಮಾಡಿ ಸರಿ ಮಾಡ್ತೀನಿ ಬನ್ನಿ ಅಂತೇಳಿ ಮಾಡಿದಂಥ ಸಾಂಗ್ ಇದು.
ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡದ ಒಂದು ರೀಲ್ ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡೋದಂಥದ್ದು ರಿಯಲ್ ಆಗಿ ಒಂದು ದೊಡ್ಡ ಸಾಂಗ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ತುಂಬಾ ಖುಷಿ ಇದೆ. ಅವರು ನನಗೆ ಡೈರೆಕ್ಟ್ ಮಾಡ್ತಿರೋದಾಗಿರ್ಬೋದು, ಈ ಸಾಂಗ್ ನ ಮ್ಯೂಸಿಕ್ ಮಾಡಿರೋದಾಗಿರ್ಬೋದು. ನಿಮ್ಗೆ ಗೊತ್ತು ನಾಗಾರ್ಜುನ ಶರ್ಮಾ ಅವ್ರು ಎಂತ ಲಿರಿಕ್ಸ್ ರೈಟರ್ ಅಂತ, ಅವರು ಅಂತ ಲಿರಿಕ್ಸ್ ಬರೆದಿರೋ ಅವರು ಬರೆದಿದ್ದಾರೆ ಇದಕ್ಕೆ. ಮತ್ತೆ ಇನ್ನೊಂದಷ್ಟು ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಅದ್ರಲ್ಲಿ ನಾನೊಂದು ಲೀಡ್ ಮಾಡ್ತಾ ಇದ್ದೀನಿ, ಅಂದ್ರೆ ಮೇಜರ್ ಆಗಿ ಈ ಆಲ್ಬಮ್ ಸಾಂಗ್ ಲೀಡ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಇದೆ ಸರ್. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅನೂಪ್ ಸರ್ಗೆ ನಾನು. ಒಂದು ಸಿನಿಮಾದ ಈ ತರ ಒಂದು ಸಾಂಗ್ ಸಿಗ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿರ್ತಾರೆ. ಬಟ್ ಆದ್ರೆ ಒಂದು ಆಲ್ಬಮ್ ಅಲ್ಲಿ ಇಂಥ ಒಂದು ಸಾಂಗ್ ಸಿಗೋದು, ತನ್ನ ಪರ್ಫಾರ್ಮೆನ್ಸ್ ತೋರ್ಸೋದಕ್ಕೆ ಅವಕಾಶ ಸಿಗೋದು ಭಾರಿ ಅಪ್ರೂಪ. ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಅವಕಾಶಕ್ಕೋಸ್ಕರ ಕಲಾವಿದರು ಎಷ್ಟು ಕಷ್ಟ ಪಡ್ತೀವಿ ಅಂತ ನಿಮಗೆ ಗೊತ್ತು. ಅಂದ್ರೆ ಈಗ ನೀವು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು ಎಷ್ಟು ಕಲಾವಿದರು ಕಷ್ಟಪಡ್ತಾರೆ ಅಂತ. ಯಾಕಂದ್ರೆ ಸರ್, ಒಂದು ನಟನೆ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಒಂದು ನಮ್ಮ ಹತ್ರ ಎಕ್ಸ್ಟ್ರಾ ಟ್ಯಾಲೆಂಟ್ ಇರಬೇಕು. ಇವತ್ತು ನಾವೇನಾದ್ರೂ ಆಚೆ ಬರಬೇಕು, ನಮ್ಮ ಹತ್ರ ಇರೋದು ಒಂದು ನಟನೆ, ಇನ್ನೊಂದು ಬಾಡಿ. ಇದನ್ನೆರಡು ಇಟ್ಕೊಂಡು ನಾವೆಲ್ಲೋ ಒಂದು ಗ್ರಾಮೀಣ ಪ್ರತಿಭೆ ಇಲ್ಲಿವರೆಗೆ ಬಂದಿದೆ. ಇಲ್ಲಿವರೆಗೂ ಒಂದಷ್ಟು ಅವಕಾಶಗಳನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂದೇನು ಇದರಿಂದ ಒಂದಷ್ಟು ಪಾತ್ರಗಳು ಬರ್ಲಿ ಅಂತ ಹೇಳಿ ತುಂಬಾ ಡೆಡಿಕೇಟಿವ್ ಆಗಿ ಸಿಗುತ್ತೆ. ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಅನೂಪ್ ಸಿಳ್ಳಿನವ್ರು ಕಂಡಿದ್ವಿ ಅಲ್ವಾ, ಅವ್ರ ರಾಗ ಎಲ್ಲಿಗೋ ಕರ್ಕೊಂಡು ಹೋಗಿಲ್ಲ ಸರ್. ಅನೂಪ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಒಂದು ಕ್ರಿಕೆಟ್ ಅಲ್ಲಿ ಸ್ಟಾರ್ಟ್ ಆದಂತ ಒಂದು ಸ್ನೇಹ ಇವತ್ತು ಒಂದು ಆಲ್ಬಮ್ ಸಾಂಗ್ ಆಗಿ ನಮ್ಮನ್ನ ತಗೊಂಡಲ್ಲಿ ನಿಲ್ಲಿಸಿ ಒಂದು ಅದ್ಭುತವಾಗಿ ಇಲ್ಲಿವರೆಗೂ ಕರಣ್ ನೋಡದೇ ಇರೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಅನೂಪ್ ಸರ್ಗೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್. ತುಂಬ ವಿಭಿನ್ನವಾಗಿ ಬಂದಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಕನ್ನಡದ ಇದೊಂಥರ ವಿಭಿನ್ನ ಪ್ರಯತ್ನ. ಯಾವ ಮ್ಯೂಸಿಕ್ ಕಂಪೋಸರು ಮಾಡಿಲ್ಲ, ಎಲ್ಲ ಎಂಕರೇಜ್ ಮಾಡಿ JP ಮ್ಯೂಸಿಕ್ ಸರ್ಪ್ರೈಸ್ ಮಾಡಿ. ನಮ್ಮ ಹಾಡಿನ ನಿರ್ಮಾಪಕರು ಓದ್ ಹಾಡಲ್ಲಿ ಆರಾಮಾಗಿ ಭರತನಾಟ್ಯ ಮಾಡ್ಕೊಂಡು ಆರಾಮಾಗಿ ಡೈರೆಕ್ಷನ್ ಮಾಡ್ಕೊಂಡಿದ್ರು. ಭರತನಾಟ್ಯ ಅಲ್ಲ, ಅದು ಕಥಕ್ ಮಾಡಿ. ನಮ್ಗೆಲ್ಲ ಒಂದೇ ಗೊತ್ತಾಗಲ್ಲ ನಮ್ಗೆ, ಹಂಗಾಗಿ ಆ ಥರ ಎಲ್ಲ ಮಾಡಿದ್ರೆ ಹಂಗೆ ಅಂತ ಅನ್ಕೊಂಡ್ಬಿಟ್ಟಿವಿ ನಾವು. ಎಸ್ ಮೇಡಮ್, ಇದೇನು ನಡೀತಿದೆ, ಏನು ಕತೆ ಇದು? ಇವಾಗ ಮ್ಯಾಡ್ ಗೈಸ್ ಅಂತ ಅನ್ಬಿಟ್ಟು ಅನೂಪ್ ಸಿಲಿನವರು ಮ್ಯೂಸಿಕ್ ಮಾಡಿದ್ರು. ಅವ್ರು ಹೆಂಗೆ ಅವರು ಮ್ಯಾಡ್ ಅವರು ಕೆಲಸ ಮಾಡ್ತಾ ಹುಚ್ಚುಚ್ಚ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಸಲ ಒಂದು ಆಲ್ಬಮ್ ಸಾಂಗ್ ಅಂತ ನಾವು ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ತಾರೆ. ಬೈಟ್ ತಗೊಂಡ್ರಲ್ಲಿ ಒಂದು ಚಿಕ್ಕ ಬದಲಾವಣೆ ನೋಡ್ಬಿಟ್ರು, ಹಂಗಾಗಿ ನಾವೇನು ಮಾಡೋಕ್ಕಾಗಿಲ್ಲ. ಮುಂದುವರ್ಸಿ ಮೇಡಮ್ ದಯಮಾಡಿ. ಏನಿಲ್ಲ, ಅನೂಪ್ ಸಿಲಿನವರು ಒಂದು ರ್ಯಾಪ್ ಸಾಂಗ್ ಮಾಡಿದ್ರು. ಅದನ್ನು ಹೇಗೆ ಮಾಡೋದು ಅಂತ ಎಲ್ಲ ಅಂದ್ಕೊಳ್ತಿದ್ದಂಗೆ ಓಕೆ, ಕರಣ್ ಒಳ್ಳೆ ಸ್ನೇಹಿತ, ಅವ್ರ ನೆನಪಾಯ್ತು. ಕರಣ್ ಇಟ್ಕೊಂಡು ಮಾಡೋಣ ಅಂತ. ಕರಣ್ ಜೊತೆಗೆ ಇನ್ನೊಬ್ರು ಅವ್ರ ಥರನೇ ಒಳ್ಳೆ ಬಾಡಿ ಬಿಲ್ಡ್ ಮಾಡ್ಕೊಂಡಿರೋವಂಥವ್ರೊಬ್ರು ಬೇಕು ಅಂತ ಅಂದ್ಕೊಂಡು ಕೃತಿಕ್ ಸೇರಿಕೊಂಡ್ರು. ಅದಾದಮೇಲೆ ಇನ್ನೇ ನಾನು ಅನೂಪ್ ಅಂತೂ ಇದ್ದೇ ಇದ್ದೀವಿ ಟೀಮಲ್ಲಿ. ಆಮೇಲೆ ನಮ್ದು ಹಳೆ ಟೀಮು, ನಮ್ಮ ಮೇಕಪ್ ಟೀಮು, ಸೆಟ್ ಟೀಮ್ ಎಲ್ಲ ಅವರವರೇ ಇದ್ದಾರೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೂ ಅದೇ ನಾನೊಂದು ತಮಿಳ್ ಸಿನಿಮಾ ಮಾಡ್ತಾಯಿದ್ದೆ. ಸೊ ಅಲ್ಲಿದ್ದವರ ವರ್ಕ್ ಇಷ್ಟ ಆಯಿತು. ಮತ್ತು ಬೇರೆ ಬೇರೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಚೆನ್ನೈಯಿಂದ ಮಸಾನಿ ಅಂತ ಅಲ್ಲಿ ಸಿನಿಮಾಟೋಗ್ರಫರ್, ಅವ್ರ ಟೀಮ್ ಬಂದಿದೆ. ಎಲ್ಲ ಫ್ರೆಂಡ್ಸೇ. ಈ ಥರದ ಜಾಗ, ಈ ಥರದ ಎನ್ವೈರ್ಮೆಂಟ್ ಇದೆಲ್ಲ ಹೆಂಗೆ ಅನಿಸ್ತದೆ? ಚೆನ್ನಾಗಿ ಅನಿಸ್ತದೆ. ನಾವೇ ಹುಡುಕಿದ್ದು ಬೀದಿ ಅಲ್ಲಿದ್ದೀವಿ. ಅಂದರೆ ಅದೇ ಏನೋ ಒಂದು ಹೊಸತನ ಬೇಕಲ್ಲ ನಮಗೇನೆ. ಏನಿದೇನಾ ಅಂತ ಅನಿಸ್ಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಪ್ರತಿ ಸಲನೂ ಹೊಸದು. ನೀವೇ ನೋಡಿದ್ರಲ್ಲ, ಲಾಸ್ಟ್ ಸಾಂಗ್ ಹಿಂಗಿತ್ತು, ಎಷ್ಟು ಆರಾಮಾಗಿ AC ಒಳಗೆ ಕುತ್ಕೊಂಡು ಮಾಡೋದು. ಈಗಾಗಲೇ ಬಿಸಿಲಲ್ಲಿ ನಿಂತಿದ್ದೀವಿ.